ನಾನು ಅದು ಹೇಳಿದೆ ಅಣ್ಣ ಬಿಡೋಣ ಅವೆಲ್ಲ ರಾಜಕೀಯ ಗಿಮಿಕ್ಸ್ ಎಲ್ಲ ಮಾಮೂಲಿ ಇರೋದೆ. ಅಧ್ಯಕ್ಷರಿಗೆ ಗೊತ್ತಿಲ್ಲದೇನೆ ಸದಸ್ಯ ನಿರ್ದೇಶಕರು ಇರ್ತಾರಲ್ಲ ಅವ್ರು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯನಾ ಅಲ್ಲಿ? ಅವ್ರ ಬಗ್ಗೆ ಅವ್ರು ಶಾಸಕರಾದಂಥ ನಮ್ಮ ಅವರು SN ನಾರಾಯಣಸ್ವಾಮಣ್ಣವರು ಇಲ್ಲ ಶ್ಯಾಮೇಗೌಡ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ. ಇದನ್ನು ಚೇಂಜ್ ಮಾಡೋಕ್ಕಾಗ್ತದೆ ಯಾರಿಂದನೂ? 9-10 ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ. ಬಿಲ್ಡಿಂಗ್ ಸಮಸ್ಯೆ 2 ಸಲ ದುಡ್ಡು ಬಂದು ವಾಪಸ್ ಹೋಯ್ತು. ನಾವು ನಮ್ಮ ತಂದೆಯ ಕಾಲದಿಂದ ಪಾರ್ಟಿನ ಕಟ್ಕೊಂಡು ಬಂದಿರ್ತಕ್ಕಂಥವ್ರು. ಒಂದು ಕೆಲವು ಕಾಂಗ್ರೆಸ್ ನಾಯಕರ ಒಂದು ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದಾಗ ನಾನು ಅದು ಹೇಳಿದೆ ಅಣ್ಣ ಬಿಡೋಣ ಅವೆಲ್ಲ ರಾಜಕೀಯ ಗಿಮಿಕ್ಸ್ ಎಲ್ಲ ಮಾಮೂಲಿ ಇರೋದೆ, ಇದಕ್ಕೆಲ್ಲ ಪ್ರತಿಕ್ರಿಯೆ ಕೂಡ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಂತ ಹೇಳಿದೆ ನಾನು. ಇಲ್ಲಪ್ಪ ಗೊತ್ತಿರೋರ್ಗೆ ಗೊತ್ತಿರುತ್ತೆ, ಬಟ್ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಏನೋ ನಿಜಾನೇನೋ ಇವ್ರೇನೋ ಅದ್ರ ಬಗ್ಗೆ ಪ್ರಸ್ತಾಪನೆ ಮತ್ತೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊತಾರಲ್ಲ, ಆ ಒಂದು ಕಾರಣಕ್ಕೆ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಹುಶಃ ಈಗ ನಮ್ಮ ರಾಜೇಂದ್ರ ಗೌಡರು ಒಂದು ಇನ್ಸ್ಟಿಟ್ಯೂಟಲ್ಲಿದ್ದಾರೆ, ಯಾವುದು ಇನ್ಸ್ಟಿಟ್ಯೂಟ್ ಅನ್ನೋ ಸಂಸ್ಥೆ ಯಾವುದು PLD ಬ್ಯಾಂಕು, ಅದರಲ್ಲಿ ಅಧ್ಯಕ್ಷರು ಅವರೇ ತಾನೇ. ಅಧ್ಯಕ್ಷರಿಗೆ ಗೊತ್ತಿಲ್ಲದೇನೆ ಸದಸ್ಯ ನಿರ್ದೇಶಕರು ಇರ್ತಾರಲ್ಲ ಅವ್ರು ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ ಅಲ್ಲಿ? ಅಲ್ಲ, ಒಂದು ಮೇಲ್ನೋಟ ಕೇಳ್ತಾ ಇದ್ದೀನಿ. ಈಗ ಅಧ್ಯಕ್ಷರು ಅವ್ರು ಇದ್ದಾಗ ನಿರ್ದೇಶಕರು ಏನು ಮಾಡ್ಲಿಕ್ಕೆ ಆಗ್ತದೆ? ಹೋಗ್ಬೋದು, ಮೀಟಿಂಗ್ ಕಾಫಿ ಟೀ ಕುಡ್ಕೊಂಡ್ಲೆ ಬಿಸ್ಕೆಟ್ ಕೊಟ್ಟು ತಗೊಂಡು ಬರ್ಬೋದು ಅಷ್ಟೇ. ಇಲ್ಲ ಏನಾದರೂ ಅನುದಾನ ಬಂದಿದ್ದರಲ್ಲಿ ನನಗಿಷ್ಟು ನಿನಗಿಷ್ಟು ಅಂತ ಹೇಳ್ಬಿಟ್ಟು ಏನೋ ಫಲಾನುಭವಿಗಳಿಗೆ ಹಂಚ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡ್ಲಿಕ್ಕಾಗ್ತದೆ? ಈಗ ನಂಜೇಗೌಡರು ಅಧ್ಯಕ್ಷರು ಮಿಲ್ಕಿನಿಯಲ್ಲಿ, ಸರ್ಕಾರ ಅವ್ರದ್ದು, ಶಾಸಕರಾಗಿದ್ದಾರೆ. ಅವ್ರ ಬಗ್ಗೆ ಅವರು ಶಾಸಕರಾದಂಥ ನಮ್ಮ ಅವರು SN ನಾರಾಯಣಸ್ವಾಮಣ್ಣವರು ಮಾತಾಡಿದ್ದಾರೆ ಅಂತ ಅದ್ರ ಬಗ್ಗೆ ನಾವ್ಯಾಕೆ ಮಾತಾಡ್ಲಿಕ್ಕೆ ಹೋಗ್ಬೇಕು? ಅವರೇ ಹೇಳಿದ್ರುವಾಗ ಇದನ್ನು ಬೇರೆಯವ್ರ ಮೇಲೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದೇನಕ್ಕೆ? ಈಗ ನಾಗರಾಜಣ್ಣವ್ರು ದುಡ್ಡು ಮಾಡಬೇಕು ಅಂತ ಏನು ದುಡ್ಡು ಮಾಡಬೇಕು ಅವಶ್ಯಕತೆ ಅವ್ರಿಗಿಲ್ಲ. ದೊಡ್ಡದೊಂದು ವಿದ್ಯಾಸಂಸ್ಥೆನೇ ಇದೆ, ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. 25-30 ವರ್ಷಕ್ಕೆಲ್ಲ ಲಾಯರ್ ಕೆಲಸ ಮಾಡಿದ್ದಾರೆ, ವ್ಯವಸಾಯ ಮತ್ತೊಂದು ಬೇಕಾದಷ್ಟಿದೆ ಅವ್ರಿಗೆ. ಇಂಥ ನಿಟ್ಟಿನಲ್ಲಿ ಇವೆಲ್ಲ ಮಾಮೂಲಿ ಎಲೆಕ್ಷನ್ ಗಿಮಿಕ್ಸು, ಅದಕ್ಕೆಲ್ಲ ನಾವು ಯಾವುದ್ರ ಬಗ್ಗೆ ನಮ್ಮ ಡೈರಿನ ಹಾಂ ಪಾಪ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ. ಹಾಗಾದರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ. ಅಲ್ಲ ಮಾಹಿತಿ ಕೊರತೆ ಇದೆ. ಯಾರೋ ಹೇಳಿರ್ತಾರೆ ಪಾಪ, ಆಯ್ಪ ಅವ್ರು ಹೇಳಿರ್ತಾರೆ ಅಷ್ಟೇ. ನಮ್ಮ ಡೈರಿ 30-32 ವರ್ಷ ಅಲ್ಲ, ಆರೋಪ ಅಲ್ಲ, ಗೊತ್ತು, ನನಗೆ ಗೊತ್ತಾಯಿತು, ನಾನು ವಿಚಾರಿಸ್ಕೊಂಡೆ. ಈಗ ನಮ್ಮ ಡೈರಿ 30 ವರ್ಷ ಆಯಿತು, 30-32 ವರ್ಷ ಆಯಿತು ನಮ್ಮ ಡೈರಿ ಓಪನ್ ಆಗಿ. ನಾವು 5ನೇ ತಾರೀಕು ಒಂದು ಬಿಲ್ಲು, 20ನೇ ತಾರೀಕು ಒಂದು ಬಿಲ್ಲು. ಬಹುಶಃ ಇವ್ರನ್ನ ಇಂಪ್ರೂವ್ ಆಗಕ್ಕೆ ಬಿಡ್ಲಿಲ್ಲ, ಇಲ್ಲ ಡೈರಿ ಇಂಪ್ರೂವ್ ಆಗಕ್ಕೆ ಬಿಡ್ಲಿಲ್ಲ. ಅಲ್ಲಪ್ಪ, ನಮ್ಮ ಡೈರಿದು 9-10 ಲಕ್ಷ ರೂಪಾಯಿ ಬ್ಯಾಂಕ್ ಡೆಪಾಸಿಟ್ಗಳಿದೆ. ಹಾಂ, ಅಲ್ಲ, ಯಾವಾಗ ಅಡ್ಡ ಸಿಕ್ಕಿದಾಗ ಮಾತಾಡ್ಕೋತೀವಿ. ಅದರಲ್ಲೇನು ಮದುವೆ ಇದರಲ್ಲಿ ಏನೋ ಕಾರ್ಯಕ್ರಮಗಳು ಸಿಕ್ಕಿದಾಗ ಮಾತಾಡ್ಕೋತೀವಿ. ಅದರಲ್ಲಿ ಏನಿದೆ? ನಾವು ಯಾವತ್ತೂ ರಾಜಕೀಯವಾಗಿ ಏನಿಲ್ಲ, ರಾಜಕೀಯವಾಗಿ ಏನು ಯಾವತ್ತೂ ಮಾತಾಡ್ಕೊಂಡಿಲ್ಲ. ಇಲ್ಲಿ ಪಾಪ ಇಲ್ಲಿ ಮತ್ತೆ ಹೇಗೆ ಇಲ್ಲ ಶ್ಯಾಮೇಗೌಡನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ. ನಾಗಣ್ಣ ಶ್ಯಾಮೇಗೌಡನ ಪಾರ್ಟಿ ವಿಚಾರ ಬಂದಾಗ, ರಾಜಕೀಯ ವಿಚಾರ ಬಂದಾಗ ನಾಗಣ್ಣ ಆಗಿರ್ಬೋದು, ನನ್ನಾಗಿರ್ಬೋದು, ನಮ್ಮ ಲೀಡರ್ಗಳು ಎಲ್ಲರನ್ನೂ ಸಹ ಏನೇ ಹೇಳ್ಕೊಳ್ಳಿ, ಯಾರು ಒಬ್ಬರನ್ನೊಬ್ರು ಯಾರು ಬಿಟ್ಕೊಡಲ್ಲ. ಅದಂತೂ ಇಲ್ಲಾಂದಿದ್ರೆ ಇಷ್ಟೊಂದು 30 ವರ್ಷಗಳಿಂದ ನಾವು ರಾಜಕಾರಣ ಈಗ ನಮ್ಮ ತಂದೆ ಕಾಲದಿಂದ ಇರ್ಬೋದು, ಒಂದೇ ಪಕ್ಷದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಯಾಪರ ಏನಪ್ಪರಪ್ಪ ಬಂದಿರೋ ಆಫರ್ ಸಾಕು. ಇನ್ನು ಯಾಪರ ಬರೋದು ಬೇಡ, ಏನು ಬೇಡ. ಇದಕ್ಕೆ ಇದನ್ನು ಚೇಂಜ್ ಮಾಡೋಕ್ಕಾಗ್ತದೆ ಯಾರಿಂದನೂ? ನಾಗರಾಜಣ್ಣ ಪಕ್ಷ, ಅದರಲ್ಲಿ ಎರಡನೇ ಮಾತಿಲ್ಲ. ಅದು ಯಾವತ್ತು ಯಾರೂ ಬದಲಾವಣೆ ಮಾಡೋಕ್ಕಾಗೋದು ಇಲ್ಲ. ಅವ್ರಿಗೂ ಗೊತ್ತಿದೆ ಅದು ಅವ್ರಿಗೂ ಗೊತ್ತಿದೆ, ಗೊತ್ತಿಲ್ಲದೇನಿಲ್ಲ. ಈಗ ನಮ್ಮದು ಡೈರಿದು ನೀವು ಕೇಳ್ತಾ ಇದ್ದೀನಿ. ಅಲ್ಲ, ಅವ್ರು ಕೇಳಿದ್ರು ಅದೇ ಅಲ್ಲ, ಅವರು ಈ ಥರ ಇದು ಮಾಡಿದ್ದಾರೆ ನೀವು ಕೇಳಿದಾಗ. ಈಗ ನಾನು ಹೇಳಿದ್ನಲ್ಲ, 32 ವರ್ಷ ಆಯಿತು ನಮ್ಮ ಡೈರಿ ಓಪನ್ ಆಗಿ. ಒಂದು ದಿನ ಇವತ್ತವರೆಗೂ 5ನೇ ತಾರೀಕು 20ನೇ ತಾರೀಕು
ಏನಾದರೂ ಬಹುಶಃ ಏನಾದರೂ ಅಲ್ಲಿ ನಮ್ಮದು ಬ್ಯಾಂಕ್ ಆವತ್ತಿನ ದಿನ ಏನಾದರೂ ರಜಾ ಇದ್ದ ಸಂದರ್ಭದಲ್ಲಿ ಇನ್ನೊಂದು ದಿನ ಮುಂದೆ ಕೊಟ್ಟಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಇದುವರೆಗೂ ಈಗ ನಮ್ಮ ಕಾರ್ಯದರ್ಶಿನೂ ಇದ್ದಾರಲ್ಲ, ಒಂದು ದಿನಾನೂ ಬಿಲ್ ಬಗ್ಗೆ ಇವತ್ತುವರೆಗೂ ಕಡಿಮೆ ಆಗೇ ಇಲ್ಲ. ದುಡ್ಡು ಪ್ರಶ್ನೆನೇ ಯಾವತ್ತೂ ಉದ್ಭವ ಆಗಿಲ್ಲ ಅಲ್ಲಿ, ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. 9-10 ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ. ವರ್ಷ 32 ವರ್ಷಗಳಿಂದನೂ ವರ್ಷ ಬೋನಸ್ ಕೊಡ್ತಾ ಬಂದಿದ್ದೀವಿ ಎಲ್ರಿಗೂ. ನಮ್ಮ ಆಲ್ಗ ಶೇಖರಣೆ ಮಾಡ್ತಾರಲ್ಲ, ಕೊಡ್ತಾರಲ್ಲ ರೈತರಿಗೆ, ವರ್ಷನೂ ಬೋನಸ್ಸು. ಬಿಲ್ಡಿಂಗ್ ಸಮಸ್ಯೆ 2 ಸಲ ದುಡ್ಡು ಬಂದು ವಾಪಸ್ ಹೋಯ್ತು. ಅಲ್ಲಿ ಸೈಟು ಅಡ್ಜಸ್ಟ್ ಆಗಿಲ್ಲ. ಆ ಸೈಟ್ ವಿಚಾರವಾಗಿ ನಮಗೆ ಅನಾನುಕೂಲ ಆಯಿತೇ ಹೊರತು ನಾಗರಾಜನ್ ಫೀಲ್ಡಲ್ಲೇ ದುಡ್ಡು 2 ಸಲ ಬಂದು ದುಡ್ಡು 2 ಸಲ ಬಂದು ವಾಪಸ್ ಹೋಯ್ತು. ಆವಾಗ ಕಟ್ಬಿಟ್ಟು ಬಹುಶಃ ಆವಾಗ 8 ಲಕ್ಷನೇ ಬರ್ತಿತ್ತು, 8-9 ಲಕ್ಷ ಏನು ಡೈರಿಗೆ. ಈಗಲಾದರೂ ಕಡಿಮೆ ಆಗಿದೆ. ಅಂಥ ಪರಿಸ್ಥಿತಿ ಯಾವತ್ತೂ ನಮ್ಮ ಡೈರಿ ಬಂದಿರಲಿಲ್ಲ. ಅವ್ರಿಗೆ ಯಾರೋ ಮಾಹಿತಿ ಪಾಪ ತಪ್ಪು ಕಟ್ಟಡದ ಬಿಡ ದುಡ್ಡು ಕಳಿಸಿದ್ದೀನಿ, ಕಟ್ಟಿ ವಾಪಸ್ ಬಂದ. ಆಲ್ರೆಡಿ ಅವ್ರಿಗೆ ಈಗ ಡೈರಿ ಡೈರಿ ಕಳಿಸಿದ್ದೀನಿ ಅಲ್ಲಿಗೆ, ವಾಪಸ್ ಹೋಗಿದೆ. ಅವರು ಈಗ ಡೈರಿಯಲ್ಲಿ ನಾವೇ ಇರೋದಿಲ್ಲ, ನಾವು ನಡ್ಸೋರು, ಯಾರೋ ಬಂದಲ್ಲಿ ನಡ್ಸೋಲ್ಲ. ನಮ್ಗೆ ಬೇಡಪ್ಪ ಕಟ್ಟಡ ಇವತ್ತಲ್ಲಿ ನಾಳೆ ಆಗಲಿ. ಅಲ್ಲಲ್ಲ, ಅದು ಉಪಯೋಗ ಮಾಡೋಕ್ಕಾಗಲ್ಲ. ಅದು ಅಲ್ಲಿ ಸೈಟು ನಾವು ಹ್ಯಾಂಡ್ ಓವರ್ ಮಾಡಬೇಕು, ಅಲ್ಲಿ ಕಟ್ಟಡ ಶುರು ಮಾಡಬೇಕು, ಅದಕ್ಕೆ ಯೂಸ್ ಮಾಡ್ಕೋಬೇಕು ದುಡ್ಡನ್ನ. ಅದು ಇಷ್ಟು ದಿನ ಅಂತ ಕಾಲಾವಕಾಶ ಕೊಟ್ಟಿರ್ತಾರೆ. ಅದು ನಾವು ಅಲ್ಲಿ ಶುರುವೇ ಮಾಡಿಲ್ಲ ಅಂದರೆ ಹಣ ಅದಕ್ಕೆ ಅದು ವಾಪಸ್ ತಗೊಂಡ್ಬಿಡ್ತಾರೆ ಅವರು. ಆ ರೀತಿ ಆಯ್ತು ಹೊರತು ಬೇರೆ ಇನ್ನೇನಿಲ್ಲ. ಈಗ ಸುಮ್ಮನೆ ಅದೇ ಹೇಳಿದ್ನಲ್ಲ ಎಲೆಕ್ಷನ್ ಗಿಮಿಕ್ಸ್ ಅಂತ, ಅದೆಲ್ಲ ಮಾಮೂಲಿ ಪಾಪ ಹೇಳ್ಕೊಳ್ಳಿ. ಇಲ್ಲದನ್ನೆಲ್ಲ ಸೃಷ್ಟಿ ಮಾಡೋದು ಏನಿರುತ್ತೆ. ಎಲ್ಲಿ ನಮ್ಮನ್ನ ಎಲ್ಲಿಗೆ ಎಲ್ಲಿ ಅಧ್ಯಕ್ಷರಿಗೆ ಯಾವಾಗಣ? ಇಲ್ಲ 8 ವರ್ಷ ಲಾಸ್ಟ್ ಟೈಮಲ್ಲ. ಅಲ್ಲಲ್ಲ ಕರೆದ್ರು ಅವಾಗ. ಇಲ್ಲಪ್ಪ ಕಾಂಗ್ರೆಸ್ ಅವಾಗ ಬಿ ಫಾರ್ಮ್ ಕೊಡ್ತೀವಿ. ನಮ್ಮಲ್ಲಿ ಗೊಂದಲ ಇತ್ತಲ್ಲ ನಮ್ದು ಅವಾಗ. ಅಲ್ಲಪ್ಪ, ನಾವು ನಮ್ಮ ತಂದೆಯ ಕಾಲದಿಂದ ಪಾರ್ಟಿನ ಕಟ್ಕೊಂಡು ಬಂದಿರ್ತಕ್ಕಂಥವ್ರು ಸುಮಾರು ಜನ ಲೀಡರ್ಸು. ನಮ್ಮ ತಂದೆ ಕಾಲದಿಂದಲೂ ಅಂಥ ಪಾರ್ಟಿ ನಾವು 2-3 ದಿನ ಹೌದು. ಅಲ್ಲಲ್ಲ, ನಾನು ಅವ್ರಿಗೆ ಇದೇ ಕೊಟ್ಟಿಲ್ಲ. ಆ ಥರ ಅಂಥ ಸಮಸ್ಯೆ ಬರೋಲ್ಲ ನಮ್ಗೆ. ಏನು ಅವಶ್ಯಕತೆ ಇರಲಿಲ್ಲ, ಹೋಗುವಂಥ ಅವಶ್ಯಕತೆ ಇಲ್ಲವೂ ಇಲ್ಲ, ಹೋಗೋದು ಇಲ್ಲ. ಅದು ಬಿಡಲಿ, ಅವ್ರ ರಾಜಕೀಯ ಅವ್ರದ್ದು, ನಮ್ಮದು ನಾವು ಮಾಡ್ಕೋತೀವಿ ರಾಜಕೀಯ. ಮೃದು ಧೋರಣೆ ನಾವು ಸ್ವಲ್ಪ ಹಾರ್ಡ್ ಕೋರ್ ಅಲ್ಲ. ಎರಡೇ ಮಾತು